ಈಗ ನಿನ್ನೆ ಬಿಡದಿ ರೈತರು ಯಾರು ಹೋರಾಟ ಮಾಡ್ತಾ ಇದ್ರು ಅವ್ರ ವಿರುದ್ಧ ಕೇಸ್ಗಳನ್ನು ಹಾಕಿದ್ದಾರೆ. ಮರ್ಡರ್ ಕೇಸ್. ರೈತರು ಅವ್ರ ಜಮೀನ ಉಳಿಸ್ಕೊಳಕ್ಕೋಸ್ಕರ ಹೋರಾಟ ಮಾಡಿದ್ರೆ ಮರ್ಡರ್ ಕೇಸ್ ಹಾಕಿದ್ದಾರೆ. ನೆನ್ನೆ ಹೋಗಿ ನಾನು ಭೇಟಿ ಮಾಡಿದಾಗ ರೇವಣ್ಣ ಅವ್ರ ಮನೆಗೂ ಹೋಗಿದ್ದೆ ನಾನು. ಅವ್ರದ್ದು ಒಂದು ಅರ್ಧ ಎಕರೆನಾ 20 ಗುಂಟೆ ಜಮೀನಿದೆ. ಆ 20 ಗುಂಟೆಗೂ ಡಿ ಕೆ ಶಿವಕುಮಾರ್ ಕಲ್ಲು ಹಾಕಿದ್ದಾರೆ. ಅದಕ್ಕೋಸ್ಕರ ಅವ್ರ ಮನೆಗೆ ಹೋದಾಗ ನನಗೆ ಕಾಫಿ ಕೊಟ್ಟು ಎಲ್ಲ ಕೊಟ್ಟು ಒಂದು ಒಳ್ಳೆ ರೈತ ಗೀತೆಯನ್ನ ಹೇಳಿದ್ದಾರೆ ಅವರು. ಅದಕ್ಕೋಸ್ಕರ ರೈತ ಗೀತೆಯನ್ನ ಆಡ್ತಾರೆ ಅವರು. ಒಳ್ಳೆ ಹಾಡುಗಾರರವರು, ಕಲಾವಿದರು. ಕೇಸ್ ಬಿದ್ದಿದೆ, ಅವ್ರ ಜಮೀನು ಅಕ್ವೈರ್ ಆಗಿದೆ. ಅದ್ರ ವಿರುದ್ಧವಾದಂಥ ಒಂದು ರೋಷದ ರೈತ ಗೀತೆಯನ್ನ ಯಾವುದಪ್ಪ ನೇಗಿಲ ಹಿಡಿದು ಹಾಡನ್ನ ಆಡ್ತಾರೆ. ಹಲೋ 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 ಒಂಚೂರು ಯಾಕೋ ಕೊಡಪ್ಪ, ಒಂಚೂರು ಯಾಕೋ ಕೊಡಪ್ಪ. ರೈತ ಹೋರಾಟಕ್ಕೆ ಆಗಲಿ, ರೈತ ಹೋರಾಟಕ್ಕೆ. ಇವತ್ತು ನಮ್ಮ ಬೈರಮಂಗಲ ಮತ್ತು ಕಂಚಕಾರ್ನಹಳ್ಳಿ 26 ಹಳ್ಳಿಯ ಭೂ ಸ್ವಾಧೀನವನ್ನ ವಿರೋಧಿಸಿ ಹೋರಾಟ ಮಾಡ್ತಿರ್ತಕ್ಕಂಥ ಸ್ಥಳಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕಣ್ಣವರು ಜೊತೆಗೆ ನಮ್ಮ ನಾರಾಯಣ ಸ್ವಾಮಿ ಅವರು ಏನು ಆ ಭಾಗದಲ್ಲಿ ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ನಮ್ಮ ಮೇಲೆ FIR ಏನ್ ಕೇಸ್ ಹಾಕಿದ್ದಾರೆ, FIR ಕೇಸ್ ಹಾಕಿದ್ದಾರೆ. ದಯಮಾಡಿ ಇಲ್ಲೊಂದು 2 ಮಾತು ಕೇಳಬೇಕು, ದಯಮಾಡಿ ಗಲಾಟೆ ಮಾಡಬಾರ್ದು. 2 ಮಾತು ಕೇಳಿಯಪ್ಪ, ನಮ್ಮ ನೋವು ಕೇಳಿ ದಯಮಾಡಿ. ಆಮೇಲೆ ನಾವು ಯಾವುದೇ ರೀತಿಯ ಕಂಪ್ಲೇಂಟು ಕೇಸು ಅಂತ ನಾನು ಹೋಗಿರ್ಲಿಲ್ಲಪ್ಪ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾವ ಕಂಪ್ಲೇಂಟು ಕೇಸು ಅಂತ ನನ್ನ 56 ವರ್ಷದಲ್ಲಿ ಯಾವ ಕಂಪ್ಲೇಂಟ್ ಅಲ್ಲೂ ಭಾಗಿಯಾಗಿರ್ಲಿಲ್ಲ. ನನ್ನ ಕೊಲೆ ಕೇಸಲ್ಲಿ ಸಿಲುಕಿಸಿದ್ರಲ್ಲ, 3 ದಿನ ನಿದ್ದೆ ಮಾಡಲಿಲ್ಲ ನಾನು. 3 ದಿನ ನಿದ್ದೆ ಮಾಡಲಿಲ್ಲ, ಭಯ ಬಂದ್ಬಿಡ್ತು ನನಗೆ. ಮತ್ತೆ ನಾನು ಹಿಂದುಳಿದ ವರ್ಗದವನು ಇರೋದು 20 ಗುಂಟೆ ಕಡೆ ಮನೆ. ನನ್ನ ಯಾರು ಬೆಂಬಲಿಸಕ್ಕೆ ಬರ್ಲಿವಲ್ಲ, ನನ್ನ ಪರವಾಗಿ ನಿಂತ್ಕೊಂಡು ಯಾರು ನನಗೆ ಧೈರ್ಯ ಹೇಳಲಿಲ್ವಲ್ಲ ಅಂತ 3 ದಿನ ಮನೆಯಿಂದ ಈಚೆಗೆ ಬರಲಿಲ್ಲ, ಮಲ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ದೇವರಾಗಿ ನಮ್ಮ ಅಶೋಕ್ ಅಣ್ಣವರು ನನ್ನ ಮನೆಗೆ ಬಂದರು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರು, ನಾವು ಪ್ರೀತಿಯಿಂದ ಆರ್ ಅಶೋಕಣ್ಣ ಅಂತಾನೆ ಕರಿತಾ ಇರ್ತೀವಿ. ನಮ್ಮ ನಾರಾಯಣ ಸ್ವಾಮಿ ಅವರು ಹಾಗೂ ಅಶೋಕಣ್ಣವ್ರು ಬಂದು ನನಗೆ ಒಂದು ಶಾಂತವನ ತುಂಬಿದ್ರು. ಇವತ್ತು ಮಾತ್ರ ಖುಷಿಯಾಗಿದ್ದೇನೆ ನಾನು. ಯಾಕೆಂದ್ರೆ ಈ ಸುಳ್ಳು ಮೋಸ ಈ ಕಂಪ್ಲೇಂಟ್ ಅಲ್ಲಿ ಭಾಗಿಯಾಗ್ತಾ ಇರೋರಿಗೆ ಅದೇನು ಅನ್ಸಲ್ಲ. ಯಾವತ್ತೋ ಒಂದಿನ ಸಿಗಾಕೊಂಡಾಗ ಭಯ ಆಗುತ್ತೆ. ಆ ಭಯನ ನಿವಾರಣೆ ಮಾಡಿ ಈ ಒಂದು 2 ಪಂಚಾಯಿತಿಯ 26 ಹಳ್ಳಿಯ ರೈತರನ್ನ 9,000 ಎಕರೆ 9,600 ಎಕರೆ ಭೂಮಿಯನ್ನ ನಾವು ಉಳಿಸ್ಕೊಡ್ತೀವಿ ಅಂತೇಳಿ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ಜೊತೆಗೆ ಏನು ಆ ಭಾಗದಲ್ಲಿ ಇವತ್ತು HD ಕುಮಾರಸ್ವಾಮಿ ಅವ್ರ ಮೇಲೆ ಹೇಳ್ತಾ ಇರ್ತಾರೆ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಬೇರೆ ಮಾತಿಲ್ಲ. ಯಾಕೆಂದ್ರೆ ಆ ಭಾಗದ ಭೂಮಿ ಹಸಿರು ಕೂಡಿರ್ತಕ್ಕಂಥ ಭೂಮಿ, ಬಂಜರು ಭೂಮಿ ಅಲ್ಲ. ಭೂಮಿ ಬಗ್ಗೆ ಆಗ್ಲಿ ರೈತರ ಬಗ್ಗೆ ಆಗ್ಲಿ ಮಾತಾಡ್ಲಿಕ್ಕೆ ಪದಗಳೇ ಇಲ್ಲ. ಪದಗಳಿಲ್ಲದೆ ಇರುವಾಗ ಬಂಜರು ಭೂಮಿ ಆಗಿದ್ರೆ ಬಂಜರು ಭೂಮಿ ಮಾಡ್ತಾ ಇದೀವಿ ಬಿಡಿ ಅಂತ ಹೇಳ್ಬೋದಾಗಿತ್ತು. ಹಸಿರು ಕೂಡಿರ್ತಕ್ಕಂಥ ಭೂಮಿ ಅದು ಹೇಳಲಿಕ್ಕೆ ಆಗೋದಿಲ್ಲ. ನೀರಾವರಿ ಇರ್ತಕ್ಕಂಥ ಭೂಮಿ ಆ ವಿಚಾರವಾಗಿ ಮಾತಾಡೋ ಹಂಗೆ ಇಲ್ಲ. ಇನ್ಯಾವ ವಿಚಾರ ಮಾತಾಡ್ತಾರೆ ಇದನ್ನ ಮುಚ್ಚಾಕ್ಲಿಕ್ಕೆ? ಕುಮಾರಸ್ವಾಮಿ ಇದು ಬಿಟ್ರೆ ಬೇರೆ ಮಾತೇ ಇಲ್ಲ ಅವರಲ್ಲಿ. ಭೂಮಿ ಬಗ್ಗೆ ಮಾತಾಡಕ್ಕೆ ವಿಷಯ ಇಲ್ವಲ್ಲ. ಅದರಿಂದ ಈ ವಿಷಯ ಎತ್ಕೊಂಡು ನಮ್ಮ ಭೂಮಿಗಳನ್ನ ಬಲವಂತವಾಗಿ ಕಿತ್ಕೊಳ್ಳಕ್ ನೋಡ್ತಿದ್ದಾರೆ. ಆ ಭಾಗದಲ್ಲಿ 1 ತಿಂಗಳಲ್ಲಿ 5.5 ಲಕ್ಷದಿಂದ 6 ಲಕ್ಷ ಲೀಟರ್ ಹಾಲನ್ನ ಬೆಂಗಳೂರು KVF ಕಳಿಸ್ತಾ ಇದೀವಿ ನಾವು. 10 ಲಕ್ಷ 11 ಲಕ್ಷ ಗಿಡ ಮರಗಳಿವೆ, ತೆಂಗು ಮಾವು ಅಡಿಕೆ ಇತ್ಯಾದಿ.